ನೀನು ಏನೇ ಹೇಳು ಸರೋಜ, ಊಟ ಆದ್ಮೇಲೆ ಒಂದು ತಾಂಬೂಲ ಇದ್ರೇ ಊಟ ಪೂರ್ತಿ ಅಂತ ಅನ್ಸೋದು. ಇಷ್ಟೊಳ್ಳೆ ಅಡುಗೆ ಮಾಡಿ ಹಾಕಿದ್ರು ಈಗ ಹೇಳ್ತೀರಲ್ಲ ನೀವು. ಅಯ್ಯೋ, ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಹೇಳಿಲ್ಲ, ತಾಂಬೂಲ ಇದ್ದರೆ ಒಂದು ತೃಪ್ತಿ ಅಂತ ಹೇಳಿದೆ ಅಷ್ಟೇ. ಕೇಶವ ಪುರೋಹಿತರು. ಹಲೋ ಕೇಶವ ಪುರೋಹಿತರೇ, ಹೇಗಿದ್ದೀರಿ? ಹಾಂ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪ್ರೀತಿಯಿಂದ ನೋಡ್ಕೋತಾ ಇರುವಾಗ ನನಗೇನು ಚಿಂತೆ ಹೇಳಿ, ಆರಾಮಾಗಿದ್ದೀನಿ. ನೀವು ಚೆನ್ನಾಗಿದ್ರೆ ನಮಗೆಲ್ಲ ಧೈರ್ಯ ಯಜಮಾನ್ರೆ. ಪುರೋಹಿತರೆ, ಏನೋ ಚಿಂತೆಲಿರೋ ಆಗಿದೆ, ಏನಾಯಿತು? ಹಾಗೆಲ್ಲ ಏನೂ ಇಲ್ಲ. ಅದು ಲಕ್ಷ್ಮಿ ಜೊತೆ ಮಾತಾಡದೆ ತುಂಬ ದಿನ ಆಯಿತು. ಅವಳ ಫೋನ್ ಯಾಕೋ ಸಿಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ. ಪುರೋಹಿತರೆ, ಅವಳ ಫೋನ್ ಒಡೆದೋಗಿದೆ, ಇನ್ನೂ ಸರಿ ಮಾಡಿಸಿಲ್ಲ. ಸಂಜೆ ನನ್ನ ಫೋನಿಂದನೇ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ, ಓಕೆನಾ? ಸರಿ ಯಜಮಾನ್ರೆ. ನೀವೇನು ಆತಂಕ ಪಟ್ಕೋಬೇಡಿ, ಅವಳು ಆರಾಮಾಗಿದ್ದಾಳೆ. ಅಯ್ಯಯ್ಯೋ, ಅವಳು ನಿಮ್ಮನೇಲಿ ಇರಬೇಕಾದ್ರೆ ಆರಾಮಾಗೇ ಇರ್ತಾಳೆ, ಚೆನ್ನಾಗೇ ಇರ್ತಾಳೆ. ನಾನೇ ದಡ್ಡ, ಸುಮ್ಮನೆ ಆತಂಕ ಪಟ್ಕೊಳ್ಳೋದಲ್ದೆ ನಿಮಗೂ ತೊಂದರೆ ಕೊಟ್ಬಿಟ್ಟೆ. ಹಾಗೇನಿಲ್ಲ, ಮಕ್ಕಳ ಬಗ್ಗೆ ಯಾವ ಅಪ್ಪ ಅಮ್ಮಂದಿರಿಗಾದರೂ ಆತಂಕ ಇಲ್ಲದೆ ಇರುತ್ತಾ ಹೇಳಿ. ಸರಿ, ನೀವು ಆಮೇಲೆ ಅವ್ರ ಜೊತೆ ಮಾತಾಡಿದ್ರಂತೆ. ಸರಿ ಯಜಮಾನ್ರೆ. ಓಕೆ. ಯಾಕ್ರಿ, ಏನಾಯ್ತು? ಸಪ್ಪಗಾಗಿ ಹೋಗ್ಬಿಟ್ರಿ? ಅಲ್ಲ, ನಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಅವ್ರ ಮನೆ ಮಗಳನ್ನು ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಈಗ ಅವ್ರ ಮಗಳಿಗೆ ಇಲ್ಲಿ ತೊಂದರೆ ಆಯಿತು ಅಂತ ಗೊತ್ತಾದರೆ ಅವ್ರ ಮನಸ್ಸಿನ ಜೊತೆಗೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೂ ಚೂರಾಗ್ಬಿಡುತ್ತಲ್ಲ. ಇಲ್ಲ ರೀ, ಹಾಗೆಲ್ಲ ಏನೂ ಆಗಲ್ಲ ಬಿಡಿ. ಆಗಬಾರ್ದು ಸರೋಜ, ಲಕ್ಷ್ಮಿಗೆ ಯಾವ ತೊಂದರೆನೂ ಆಗಬಾರ್ದು. ಇನ್ನು ಮೇಲೆ ಅವಳಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ರೀ, ಲಕ್ಷ್ಮಿಗೆ ಹೊಸ ಫೋನು ನಾನು ಕೊಡಿಸ್ತೀನಿ ಸರೋಜ. ಆದಿ ಯಾಕೆ ಹೀಗೆ ಮಾಡ್ತಾನೆ? ಅವಳಿಗೆ ಫೋನ್ ಕೊಡಿಸ್ಬೇಕು ಅಂತ ಆದಿ ಬೆಳಗ್ಗೆನೇ ಅಂಗಡಿಗೆ ಹೋಗಿದ್ದಾನೆ. ಇಷ್ಟೊತ್ತಲಾಗಲೇ ಕೊಡಿಸಿರ್ತಾನೆ. ನನ್ನ ಮಗ ಏನು ಕೆಟ್ಟವನಲ್ಲ, ಆಗಲೂ ಅಷ್ಟೆ, ಈಗಲೂ ಅಷ್ಟೆ. ಒಳ್ಳೇದಮ್ಮ. ಅಯ್ಯೋ, ಇಡೀ ದಿನ 3 ಹೊತ್ತು ತರ್ತರದ ಅಡುಗೆ ಮಾಡ್ಕೊಂಡು ತಿನ್ನೋ ಬದಲು ಒಂದೇ ಸಲ 3 ಹೊತ್ತಿಗೆ ಆಗುವಷ್ಟು ಅಡುಗೆ ಮಾಡಿ ತಿನ್ನೋದೇ ವಾಸಿ. ಬೆಳಿಗ್ಗೆ ಮಾಡಿದ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ಬೇರೆ ಅಡುಗೆ, ರಾತ್ರಿ ಬೇರೆ ಅಡುಗೆ. ಅಯ್ಯೋ, ಅತ್ತೆ ಬೇರೆ ಪಲಾವ್ ಮಾಡು ಅಂತ ಹೇಳ್ಬಿಟ್ಟಿದಾರಲ್ಲ. ಪಲಾವ್ ಹೇಗಪ್ಪ ಮಾಡೋದು? ಎಲ್ಲಿಂದ ಶುರು ಮಾಡೋದು? ಹೇಗೆ ಶುರು ಮಾಡೋದು? ಮಕ್ಕಳೇ, ನಾವು ಊಟ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಅಡ್ಗೆ ಮಾಡಬೇಕು ಸರ್. ಸಂಜೀವ್ ಅವ್ರು ಯಾಕೆ ಅವ್ರ ಟ್ಯೂಷನ್ ಜಾಗನ ಚೇಂಜ್ ಮಾಡಿದ್ದಾರೆ? ಕರೆಕ್ಟ್. ಅಡುಗೆ ಮಾಡಬೇಕು. ಅಡುಗೆ ಮಾಡೋದು ಅಂತಂದ್ರೆ ಶ್ರಮ. ಶ್ರಮ ಇಲ್ಲ ಅಂತಂದ್ರೆ ಊಟ ಮಾಡೋಕ್ಕಾಗಲ್ಲ.
ಅಲ್ವಾ? ಸರ್. ಓದು ಮತ್ತು ಅಡುಗೆ ಎರಡೂ ಶ್ರಮ. ನಾವು ಶ್ರಮ ಪಟ್ಟು ಮನಸ್ಸಿಟ್ಟು ಓದಿದ್ರೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಾಗೆ ಶ್ರಮ ಪಟ್ಟು ಮನಸ್ಸಿಟ್ಟು ಅಡುಗೆ ಮಾಡಿದ್ರೆ ಒಳ್ಳೆ ರುಚಿಯಾದ ಊಟ ಸಿಗುತ್ತೆ. ಯಾವ ಥರ ಅಂತೀರಾ? ಘಮ ಘಮ ಪಲಾವ್ ಥರ. ಏಯ್, ಯಾಕ್ರೋ ನಗ್ತಿದ್ದೀರಾ? ನೀವು ಯಾವತ್ತಾದ್ರೂ ಪಲಾವ್ ಮಾಡಿದ್ದೀರಾ? ಇಲ್ಲ ಸರ್. ಇಲ್ಲ, ಯಾವತ್ತೂ ಮಾಡಿಲ್ಲ. ಅದಕ್ಕೆ ನಿಮಗೆ ನಗು ಬರ್ತಿರೋದು. ಪಲಾವ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ, ತುಂಬ ಸುಲಭ. ಹೌದಾ ಸರ್? ಹಾ, ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ಹಾ, ನಾ ಕೇಳಿಸ್ಕೊತಾ ಇದ್ದೀನಿ. ಪಲಾವ್ ಮಾಡೋಕ್ಕಿಂತ ಮುಂಚೆ 2 ಗ್ಲಾಸ್ ಅಕ್ಕಿನ ತೊಳೆದು ಅದನ್ನ ನೆನೆಸಿಡ್ಬೇಕು. ಆಮೇಲೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ತುಂಬ ದೊಡ್ಡದಾಗೂ ಅಲ್ಲ, ತುಂಬ ಸಣ್ಣದಾಗೂ ಅಲ್ಲ, ಮೀಡಿಯಂ ಕಟ್. ಆಮೇಲೆ ಈ ಹಸಿ ಬಟಾಣಿ ಇದೆಯಲ್ಲ, ಅದನ್ನು ಬಿಡಿಸ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಹಾಕಬೇಕು. ಮೀಡಿಯಂ ಉರಿಲಿ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಮಾವ, ಗಣಿತ ಬಿಟ್ಟು ಪಾಕಶಾಸ್ತ್ರದ ಕ್ಲಾಸ್ನೆಲ್ಲ ತಗೊಳಕ್ಕೆ ಯಾವಾಗಿಂದ ಶುರು ಮಾಡಿದೆ? ಅಲ್ಲ ಸಂಜೀವ, ಈ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪಲಾವ್ ಮಾಡೋದು ಹೇಳ್ಕೊಡ್ತಿದ್ಯಲ್ಲ, ಅದೆಲ್ಲ ಇವ್ರ ತಲೆಗೆ ಹೋಗುತ್ತೇನೋ? ಅವ್ರು ಇದನ್ನ ಹೋಗಿ ಮನೆಗೆ ಹೋಗಿ ಮಾಡಬೇಕಾ? ಅತ್ತೆ, ಈ ಅಡುಗೆ ಗಣಿತ, ಕಲೆ, ವಿಜ್ಞಾನ ಇದೆಲ್ಲದರ ಕಾಂಬಿನೇಷನ್ನು. ಅಡುಗೆ ಅಂತ ಬಂದರೆ ಅದರಲ್ಲಿ ಕಲೆನೂ ಇರುತ್ತೆ, ಗಣಿತನೂ ಇರುತ್ತೆ. ಯಾವುದಾದ್ಮೇಲೆ ಯಾವ್ದು ಹಾಕಿದ್ರೆ ಅಡುಗೆ ಚೆನ್ನಾಗಾಗುತ್ತೆ ಅನ್ನೋ ವಿಜ್ಞಾನನೂ ಇರುತ್ತೆ ಅಂತ ಹೇಳ್ಕೊಡ್ತಿದ್ದೆ. ಅದೇನು ವಿಜ್ಞಾನನೋ ಏನೋ. ಈಗ ನೆನೆಸಿರೋ ಅಕ್ಕಿಲಿರೋ ನೀರು ತೆಗೆದು ಅದನ್ನು ಪಾತ್ರೆಯಲ್ಲಿ ಹಾಕ್ಕೊಂಡು ಕೈ ಆಡಿಸ್ಬೇಕು. ಆಮೇಲೆ ಅಕ್ಕಿ ತಗೊಂಡಿದ್ದೀರಲ್ಲ, ಅದರ 2 ಪಟ್ಟು. ಮಾವ, ಸುಮ್ಮನಿರ್ತೀರಾ? ನಿಮಗೆ ಬೋರ್ ಆಗ್ತಿದೆ ಅಂತ ಪಾಪ ಈ ಮಕ್ಕಳನ್ನೆಲ್ಲ ಕುಂದಿರ್ಸ್ಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಿದ್ದೀರಾ? ಚಂದ್ರಿ, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ನೀನು ಪ್ಲೀಸ್ ಒಳಗಡೆ ಹೋಗಮ್ಮ. ಅತ್ತೆ, ನೀವು ಹೋಗಿ, ನಾನು ಪಾಠ ಮಾಡ್ತಿದ್ದೀನಿ. ಅದೇನೋ ಮಾಡ್ಕೊಳಪ್ಪ. ಈಗ ನೀರು ಹಾಕಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಯ್ಯೋ, ಸಂಜೀವ್ ಅವ್ರು ಎಷ್ಟು ನೀರು ಹೇಳಿದ್ರು? 2 ಗ್ಲಾಸ್ ಅಲ್ವಾ? ಅದಾದ್ಮೇಲೆ 2 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡ್ಬೇಕು.